ಇಲ್ಲೇನು ನೀವು ನೋಡ್ತಾ ಇದ್ದೀರಾ, ಇದು ಕುಟಜ ಸಸ್ಯ, ಕೊಡ್ಸ್ಗ ಅಂತ ಹೇಳ್ತಾರೆ, ಕುಟಜಾರಿಷ್ಟ ಅಂತೆಲ್ಲ ನೀವು ಕೇಳಿಸ್ತೀರ ಅಲ್ವಾ. ಈ ಕುಟಜದಲ್ಲಿ ಮತ್ತೆ 2-3 ವಿಧಗಳಿದ್ದಾವೆ ಆಯಿತಾ. ಕೃಷ್ಣ ಕುಟಜ, ಶ್ವೇತ ಕುಟಜ. ಯಾಕಂದರೆ ಈಗ ಕುಟಜಾರಿಷ್ಟ ಅಂದ ತಕ್ಷಣ ಎಲ್ಲ ಲೂಸ್ ಮೋಷನ್ ಸ್ಟಾಪ್ ಆಗೋದಕ್ಕೆ ಕೊಡೋದು ಅಂತ, ಅದು ಇನ್ನೊಂದು ವೆರೈಟಿ. ಈ ಕುಟಜ ಎಸ್ಪೆಷಲಿ ಚರ್ಮದ ಕಾಯಿಲೆಗಳಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಹಲ್ಲು ನೋವೆಲ್ಲ ಬಂದರೆ ಈ ಎಲೆಯನ್ನು ಅಗದು ತಿಂದರೆ ಸಾಕು, ಹಲ್ಲು ನೋವು ಹೋಗುತ್ತೆ. ಮತ್ತು ಇದರ ಐಡೆಂಟಿಫಿಕೇಷನ್ ಫೀಚರ್ ಅಂತಂದರೆ ಈ ಎಲೆಯನ್ನು ನೋಡಿ, ನೀವು ಹೀಗೆ ಇದು ಮಾಡಿದಾಗ ಅದರಲ್ಲಿ ಹಾಲು ಬರುತ್ತೆ. ಮತ್ತು ಈ ಎಲೆಯನ್ನು ನೀವು ತಿಂದು ನೋಡಿದರೆ ಇದರಲ್ಲಿ ಖಾರ ಇರುತ್ತೆ. ತಿನ್ನಿ, ಒಂದೊಂದೆಲ್ಲ ತಿನ್ನಿ, ತೊಂದರೆ ಇಲ್ಲ. ಎಲ್ಲದಕ್ಕೂ ಹೆದರ್ಕೊಂತಾರೆ, ಖಾರ ಇರುತ್ತೆ. ತಿಂದಾದ್ಮೇಲೆ ನೋಡಿ ನಿಮಗೆ ತಿನ್ನಿ, ಮೊದಲು ಗೊತ್ತಾಗಲ್ಲ, ತಿಂದಾದ್ಮೇಲೆ ಖಾರ ಇದೆ ಇದು ಆಯಿತಾ. ಖಾರ ಇರುತ್ತೆ, ಈ ಎಲೆದು ಟೇಸ್ಟ್ ಖಾರ ಇರುತ್ತೆ. ಇದು ಚರ್ಮ ರೋಗಕ್ಕೆ ಅದ್ಭುತವಾದ ಔಷಧಿ. ಇದರಿಂದ ತೈಲವನ್ನು ತಯಾರಿಸ್ತಾರೆ, ಎಕ್ಸ್ಟರ್ನಲ್ ಅಪ್ಲಿಕೇಶನ್ನು. ಹಾಗೆ ಇದನ್ನು ಇಂಟರ್ನಲಿ ಕೂಡ ಕೊಡ್ತಾರೆ. ಮತ್ತು ಇಲ್ಲಿಗೆ ನೀವು ನೋಡ್ಬೋದು, ಇದು ಪಾಟ್ಸ್ಗಳಾಗಿರೋದು, ಅದರ ಸಾಡಿಗೆ ಪಾಟ್ಸ್ಗಳು ಇಲ್ಲೆಲ್ಲ ಆಗಿದೆ ನೋಡಿ, ಎಷ್ಟು ದೊಡ್ಡದು ಇದರೊಳಗೆ. ಇದನ್ನು ಕೂಡ ಎಳೆಯ ಪಾಟ್ಸನ್ನು ಅಡುಗೆಯಲ್ಲೂ ಬಳಸ್ತಾರೆ. ಸ್ವಲ್ಪ ಕಹಿ ಆಗತ್ತೆ, ಆದರೆ ಆರೋಗ್ಯಕ್ಕೆ ತುಂಬ ಒಳ್ಳೇದಂತ ಇದರ ಎಳೆ ಪಾಟ್ಸ್ಗಳನ್ನು ಅಡುಗೆಯಲ್ಲೂ ಬಳಸ್ತಾರೆ. ಆಮೇಲೆ ಇದರೊಳಗೆ ಅಕ್ಕಿಯ ಆಕಾರದ, ಅಂದರೆ ಭತ್ತದ ಥರ ಇರುವಂತಹ ಬೀಜಗಳಿರುತ್ತೆ ಈ ಪಾಟ್ಸ್. ಇದು ಬೆಳೆದ ಮೇಲೆ, ಈಗ ಚೆನ್ನಾಗಿ ಬಲ್ತ ಮೇಲೂ ತೋರಿಸ್ತೀನಿ. ಇದರ ಒಳಗಡೆ ಈ ಅಜ್ಜಿಗಡ್ಡ ಅಂತ ನಾವು ಚಿಕ್ಕವರಿರುವಾಗೆಲ್ಲ ಆಟ ಆಡ್ತಿದ್ವಲ್ಲ, ಆ ಥರದ ಇದಿರುತ್ತೆ, ಬಾಲ ಇರುತ್ತೆ. ಆ್ಯಂಡ್ ಅದಕ್ಕೆ ಒಂದು ಬೀಜ ಅಂಟ್ಕೊಂಡಿರುತ್ತೆ. ಆ ಬೀಜ ದೊಡ್ಡ ಗಾತ್ರದ ಭತ್ತ ಇದ್ದಂಗೆ ಇರುತ್ತೆ. ಹಾಗೆ ಇದನ್ನು ಆಯುರ್ವೇದದಲ್ಲಿ ಇದರ ಬೀಜಕ್ಕೆ ಇಂದ್ರ ಯವ ಅಂತ ಹೇಳ್ತಾರೆ. ಇಂದ್ರ ಅಂದರೆ ದೊಡ್ಡದು ಅಂತ, ಯವ ಅಂತಂದರೆ ಹಳೆ ಕಾಲದಲ್ಲಿ ಅದೇ ಹಸ್ಕಿರೋಂಥ ಆ ಒಂದು ಭತ್ತ ಅಥವಾ ಆ ಒಂದು ಧಾನ್ಯ. ಯವ ಅಂದರೆ ಧಾನ್ಯ ಅಂತ ಹೇಳ್ಬೋದು ನಾವು. ಸೊ ಆ ಒಂದು ಧಾನ್ಯದ ಥರ ಇದಿರೋದ್ರಿಂದ ಇದಕ್ಕೆ ಇಂದ್ರಯವ ಅಂತ ಹೇಳ್ತಾರೆ. ಆ ಇಂದ್ರಯವನ್ನ ಕೂಡ ಔಷಧಿಗೆ ಬಳಸ್ತಾರೆ. ಇದರ ಪಾಡೊಳಗಿರುವಂಥ ಏನು ಬೀಜ ಇದೆ ಅಲ್ವಾ, ಅದು ಔಷಧಿಗೆ ಬರುತ್ತೆ. ಆ್ಯಂಡ್ ಇದರ ಔಷಧಿಯನ್ನು ಇದನ್ನು ಮೇನ್ಲಿ ರಸಾಯನವಾಗಿ, ವಾಚಿಕರವಾಗಿ, ಅಂದರೆ ಶಕ್ತಿಯನ್ನು ವರ್ಧನೆ ಮಾಡಲಿಕ್ಕೆ ಅದು ಬಳಕೆ ಮಾಡ್ತಾರೆ. ಅದನ್ನು ಅಕ್ಕಿ ಪಾಯಸ ಎಲ್ಲ ಮಾಡಿದ ಹಾಗೆ ಅದರದ್ದು ಪಾಯಸ ಕೂಡ ಮಾಡ್ಬೋದು. ಸ್ವಲ್ಪ ಕಹಿ ಹೊಡೆಯುತ್ತೆ, ಬಟ್ ಅಷ್ಟೊಂದು ಎಲೆಯಷ್ಟು ಅಥವಾ ಈ ಪಾಡ್ನಷ್ಟು ಕಹಿ ಇರಲ್ಲ. ಬೀಜ ಧಾನ್ಯದ ಥರನೇ ಇರುತ್ತೆ, ಒಂಚೂರು ಆ ಒಂದು ಫ್ಲೇವರ್ ನಿಮಗೆ ಗೊತ್ತಾಗುತ್ತೆ. ಹಾಗೆ ಈ ಒಂದು ಸಸ್ಯದ ಎಲೆಯನ್ನು ಕೂಡ ಬಳಕೆ ಮಾಡ್ತಾರೆ, ಪಾಡನ್ನು ಬಳಕೆ ಮಾಡ್ತಾರೆ ಆಹಾರವಾಗಿ. ಹಾಗೆ ಅದರ ಬೀಜವನ್ನು ಔಷಧಿಯಾಗಿ ಬಳಕೆ ಮಾಡ್ತಾರೆ. ತಿಂದಾದ್ಮೇಲೆ ನಿಮಗೆ ನಾಲ್ಗೆ ಗಮಿತಾ ಇದೆಯಾ, ಅಂದರೆ ಆ ಪ್ರಭಾವ ಚೆನ್ನಾಗಿ ತಿಂದಾಗ ಹಾ ನೋಡಿದ್ರೆ ಗೊತ್ತಾಗ್ತಿದೆ ಅಲ್ವಾ ಖಾರ. ಅಷ್ಟು ಅಂದರೆ ಇದರ ಒಂದು ಟೇಸ್ಟ್ ಹಾಗೆ. ಸೊ ನೋಡಲಿಕ್ಕೆ ಫಸ್ಟ್ ತಿಂದಾಗ ಗೊತ್ತಾಗ್ದಿದ್ರು, ತಿಂದ ಮೇಲೆ ನಿಮ್ಮ ಬಾಯಲ್ಲಿ ಅದರ ಘಾಟ್ ಇರುತ್ತೆ. ಸೊ ಹಲ್ಲು ನೋವೆಲ್ಲ ಆದಾಗ ಏನು ಮಾಡೋದು ಅಂತಂದರೆ, ಒಂದು ಎಲೆಯನ್ನು ಫೋಲ್ಡ್ ಮಾಡಿ ಯಾವ ಹಲ್ಲಲ್ಲಿ ನೋವು ಬಂದಿದೆಯೋ ಅದರ ಮೇಲೆ ಇಟ್ಟು ಹಾಗೆ ಬಿಟ್ಟುಬಿಟ್ರೆ ಅದು ನಿಧಾನಕ್ಕೆ ಅದರ ರಸವನ್ನು ನೀವು ಕುಡಿತಾ ಇದ್ದರೆ ಪೇನ್ ಕಿಲ್ಲರ್ ಥರ ವರ್ಕ್ ಮಾಡುತ್ತೆ. ಹಲ್ಲು ನೋವು ತುಂಬ ಬೇಗ ಶಮನ ಆಗಿಬಿಡುತ್ತೆ. ಆದರೆ ನಾನೀಗ ಈ ವಿಡಿಯೋ ಅಂತ ಹಾಕಿದೆ ಅಂತ ನೋಡ್ಕೊಂಡು ನೀವೆಲ್ಲ ಫಾಲೋ ಮಾಡೋ ಮೊದಲು ಆ ಗಿಡ ಯಾವುದು ಗಿಡ ನೀವು, ಯಾಕಂದರೆ ಹಾಲು ಬರುವಂಥ ಎಷ್ಟೋ ಗಿಡಗಳು ವಿಷಯುಕ್ತ ಕೂಡ ಆಗಿರುತ್ತೆ. ಸೊ ಈಗ ಜಸ್ಟ್ ವಿಡಿಯೋ ನೋಡಿಕೊಂಡು ಸರಿಯಾಗಿ ಜಜ್ಮೆಂಟ್ ಇಲ್ಲದೆ ಯಾವ್ಯಾವುದೋ ಕಾಡಲ್ಲಿ ಸಿಗೋವಂಥ ಎಲೆಗಳನ್ನು, ಹಾಲು ಬರುವಂಥ ಎಲೆಯನ್ನು ಬಾಯಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ ದಯವಿಟ್ಟು. ಬಿಕಾಸ್ ಎಷ್ಟೊಂದು ಈ ಹಾಲು ಬರುವ ಸಸ್ಯಗಳು ವಿಷಯುಕ್ತ ಆಗಿರುತ್ತೆ. ಇಲ್ಲಿ ಇದು ನನಗೆ ಐಡೆಂಟಿಫಿಕೇಶನ್ ಗೊತ್ತಿರೋದ್ರಿಂದ, ನಾನೇ ವೈದ್ಯ ಆಗಿರೋದ್ರಿಂದ ಅವರಿಗೆಲ್ಲ ತಿನ್ನಿಸ್ತಿದ್ದೀನಿ. ಸೊ ನೀವು ಕೇವಲ ವಿಡಿಯೋ ಅಷ್ಟನ್ನೇ ನೋಡಿ ಇದರ ಕನ್ಕ್ಲೂಷನ್ಗೆ ಬರಬೇಡಿ.